Hi everyone. Yesterday class we discussed some basic accounting concept, right? Today we are going to know the syllabus and we will start the first unit of financial accounting. Okay. ಹಿಂದಿನ ಕ್ಲಾಸಲ್ಲಿ ನಾವು some basic conditions of account ಬಗ್ಗೆ some basic conditions basic concept ಅನ್ನು ತಿಳ್ಕೊಂಡಿದ್ದೀವಿ. ಗೋಲ್ಡನ್ ರೂಲ್ಸ್ ಆ್ಯಂಡ್ ಜರ್ನಲ್ಸ್ ಲೆಜರ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಟುಡೇಸ್ ಕ್ಲಾಸ್ ಇವತ್ತೇನು ಮಾಡ್ತೀವಿ, ಸಿಲೆಬಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಫಸ್ಟ್ ಯೂನಿಟನ್ನು ಸ್ಟಾರ್ಟ್ ಮಾಡ್ತೀವಿ. ಸಿಲೆಬಸ್ ಬಗ್ಗೆ ತಿಳ್ಕೊಂಡು ಫಸ್ಟ್ ಯೂನಿಟನ್ನು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇನ್ ಯುವರ್ ಫಸ್ಟ್ ಯೂನಿಟ್ ಹೈಯರ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ ಅಲ್ಲಿ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್, single partner and all partner, Garner versus Murray rule, piecemeal distribution and basis of distribution, proportionate and maximum loss method. And second unit, higher aspect of partnership account, conversion of partnership firm into company and sale to the company, problem relating to thereto, issues relating to accounting in limited liability partnership LLPS. Okay, third unit, methods of bookkeeping, single entry and double entry system, need for conversion and steps involved in conversion of single entry into double entry system, problems relating thereto. And fourth unit, account of joint venture, meaning of joint ventures, joint venture versus partnership account, accounts, records and problems relating to thereto, when separate books are maintained, when only the venture kept account and when all ventures keep account. Next, fifth unit, royalty account, meaning and important items, minimum rent, short workings, entries and accounts in the books of leasee and leaser. It's your syllabus. Now we are going to first unit. ನಿಮ್ಮ ಫಸ್ಟ್ ಚಾಪ್ಟರ್ಗೆ ಎಂಟ್ರಿ ಆಗ್ತೀವಿ. ಓಕೆ, ನಿಮ್ಮ ಫಸ್ಟ್ ಯೂನಿಟ್ ಏನಿದೆ, ಹೈಯರ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್, ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ ಏನಿದೆ. ಫಸ್ಟ್ ಒನ್ ಚಾಪ್ಟರ್ ಹೈಯರ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ ಅನ್ನುವಂಥದ್ದು ನಿಮ್ಮ ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಅದರೊಳಗೆ ಏನು ಸ್ಟಡಿ ಮಾಡ್ತೀವಿ ನಾವು, ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್ ಅನ್ನು ಸ್ಟಡಿ ಮಾಡ್ತೀವಿ. ಓಕೆ, ಫಸ್ಟ್ ಸಮ್ ಮೀನಿಂಗ್ಸ್ ಇದೆ, ಸಮ್ ವರ್ಡ್ಸ್ನ ಮೀನಿಂಗ್ಸ್ ಇದೆ, ಅವನ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಸ್ಟ್ ಒನ್, ಪಾರ್ಟ್ನರ್ಶಿಪ್. ಜನರಲಿ ಪಾರ್ಟ್ನರ್ಶಿಪ್ ಈಸ್ ದಿ ರಿಲೇಷನ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ಸ್ ಹೂ ಹ್ಯಾವ್ agreed to share their profits and losses of a business carried on by all or any of them acting for all. Here partnership anta ಹೇಳಿದ್ರೆ there is an agreement between two or more persons. ಏನಿರುತ್ತೆ ಇಲ್ಲಿ, ಒಂದು ಅಗ್ರಿಮೆಂಟ್ ಇರುತ್ತೆ. ಯಾವ ಥರ ಅಗ್ರಿಮೆಂಟ್ ಅಂತ ಹೇಳಿದ್ರೆ, ಯಾವುದೇ ಥರ ಪ್ರಾಫಿಟ್ ಆರ್ ಲಾಸ್ ಆಗಲಿ, ಯಾವುದೇ ಥರ ರಿಸ್ಕ್ ಆಗಿರಲಿ, ಅವನ್ನು ನಾವೇನು ಮಾಡಬೇಕು, ಶೇರ್ ಮಾಡ್ಕೋಬೇಕು ಅನ್ನುವಂಥ ಒಂದು ಅಗ್ರಿಮೆಂಟ್ ಇಟ್ಕೊಂಡು ಟೂ ಆರ್ ಮೋರ್ ಪರ್ಸನ್ಸ್, ಒಬ್ಬರಿಗಿಂತ ಹೆಚ್ಚು ಅಲ್ವಾ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ಸೇರಿಬಿಟ್ಟು ಏನು ಮಾಡ್ತಾರೆ, ಒಂದು ಬಿಸ್ನೆಸ್ ಆಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಏನಂತ ಕರೀತಾರೆ, ಈ ಇಬ್ರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ಜನ ಸೇರಿಬಿಟ್ಟು ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಸ್ಟಾರ್ಟ್ ಮಾಡೋದನ್ನ ಪಾರ್ಟ್ನರ್ಶಿಪ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅವರೆಲ್ಲ ಏನಂತ ಕರೀತಾರೆ, ಅವರನ್ನ ಪಾರ್ಟ್ನರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹಿಯರ್ ಇಟ್ ಮೀನ್ಸ್ ಟು ಆರ್ ಮೋರ್ ಪರ್ಸನ್ ಜಾಯಿನ್ ಹ್ಯಾಂಡ್ಸ್ ಟು ಡೂ ದಿ ಬಿಸ್ನೆಸ್. ಹಿಯರ್ ಆಲ್ ಪರ್ಸನ್ ಶೇರ್ ದಿ ಫಂಡ್ಸ್, ರಿಸ್ಕ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೇಮ್ ಮೀನಿಂಗ್ ಇಟ್ ಆಲ್ಸೋ ಇಂಡಿಕೇಟ್, ಇದು ಕೂಡ ಸೇಮ್ ಮೀನಿಂಗ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಟು ಆರ್ ಮೋರ್ ಪರ್ಸನ್ ಜಾಯಿನ್ ಹ್ಯಾಂಡ್ಸ್ ಅಲ್ವಾ, ಕೈಗೂಡಿಸಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲರೂ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ದೇ ಶೇರ್ ದಿ ಫಂಡ್ಸ್ ಅನ್ನ ಶೇರ್ ಮಾಡ್ತಾರೆ, ರಿಸ್ಕ್ ಅನ್ನ ಶೇರ್ ಮಾಡ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಶೇರ್ ಮಾಡ್ಕೊಳ್ತಾರೆ. ಇದನ್ನ ನಾವೇನಂತ ಕರೀತಾರೆ, ಪಾರ್ಟ್ನರ್ಶಿಪ್ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಸೊ ಇವಷ್ಟನ್ನ, ಈ ಫರ್ಮ್ ಅನ್ನ, ಸೊ ಟು ಆರ್ ಮೋರ್ ಪರ್ಸನ್ ಸೇರ್ಕೊಂಡು ಸ್ಟಾರ್ಟ್ ಮಾಡಿದಂತ ಫರ್ಮ್ ಅನ್ನ ಏನಂತ ಕರೀತಾರೆ, ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ನೆಕ್ಸ್ಟ್ ಪಾರ್ಟ್ನರ್.
person who enter into partnership with one another are individually called partner and collectively called firm. ಅಲ್ವಾ, ಪರ್ಸನ್ ಅಂತಂದ್ರೆ ಪಾರ್ಟ್ನರ್ ಅಂತ ಹೇಳಿದ್ರೆ ಪರ್ಸನ್, ಒಬ್ಬ ಪರ್ಸನ್ ಯಾರು ಪಾರ್ಟ್ನರ್ಶಿಪ್ಗೆ ಎಂಟ್ರಿ ಆಗ್ತಾನೋ ಆ ಪರ್ಸನ್ ಅನ್ನು ಏನಂತ ಕರೀತಾರೆ, ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಓಕೆ, ನಾವು ಪಾರ್ಟ್ನರ್ಶಿಪ್ ಫರ್ಮನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಸೇರ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರಲ್ವಾ, ಆ ಪರ್ಸನ್ಸ್ಗೆ, ಸ್ಟಾರ್ಟ್ ಮಾಡುವಂತ ಪರ್ಸನ್ಸ್ಗೆ ಏನಂತ ಕರೀತಾರೆ, ಪಾರ್ಟ್ನರ್ಸ್ ಅಂತೇಳಿ ಅಥವಾ ಪಾರ್ಟ್ನರ್ ಅಂತೇಳಿ ಕರೀತಾರೆ. ಸೊ ಈ ಕಲೆಕ್ಟಿವ್ಲಿ ಒಬ್ಬನನ್ನ ಪಾರ್ಟ್ನರ್ ಅಂತ ಹೇಳಿ ಕರೆದ್ರೆ ಅದು ಟೋಟಲ್ ಅಷ್ಟು ಜನರನ್ನ 2 or more ಪರ್ಸನ್ ಇರ್ತಾರಲ್ವಾ, ಅವರಷ್ಟು ಜನರನ್ನ ಏನಂತ ಕರೀತಾರೆ, ಕಲೆಕ್ಟಿವ್ಲಿ ಕಾಲ್ಡ್ ಫರ್ಮ್. ಅವ್ರದಷ್ಟು ಬಿಸ್ನೆಸ್ ಅನ್ನ ಏನಂತ ಕರೀತಾರೆ, ಫರ್ಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ನೆಕ್ಸ್ಟ್ ವರ್ಡ್ ಡಿಸಲ್ಯೂಷನ್ ಆಫ್ firm. Next topic, dissolution of firm. When any partner died insolvent, then the partner of the firm comes to an end. Partnership of the firm comes to an end. This is called dissolution of the firm. In other words, complete breakdown of partnership and partner do not continue the firm is called dissolution of the firm. Dissolution of the firm means close of the firm, complete close alva. So when partner died, ಯಾವಾಗ ಪಾರ್ಟ್ನರ್ ಡೈಡ್ ಆಗ್ತಾನೋ ಅಂದ್ರೆ ಹೇಳಿದ್ರೆ ಡೈ ಆಗ್ತಾನೋ, ನೆಕ್ಸ್ಟ್ ಇನ್ಸಾಲ್ವೆಂಟ್ ಆಗ್ತಾನೋ ಅಲ್ವಾ, ಏನು ಆಸ್ತಿ ಇಲ್ಲದೆ ಇರೋ ತರ ಆಗ್ತಾನೋ, ದೆನ್ ಪಾರ್ಟ್ನರ್ಶಿಪ್ ಫರ್ಮ್ ಕಮ್ಸ್ ಟು ಎನ್ ಎಂಡ್. ಆವಾಗ ಏನಾಗುತ್ತೆ, ಪಾರ್ಟ್ನರ್ಶಿಪ್ ಫರ್ಮ್ ಏನಾಗುತ್ತೆ, ಕಮ್ಸ್ ಟು ಎನ್ ಎಂಡ್ ಅಲ್ವಾ, ಕಮ್ಸ್ ಟು ಎನ್ ಎಂಡ್ ಬಂದ್ಬಿಡುತ್ತೆ. ಸೊ ಕಂಟಿನ್ಯೂ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಪಾರ್ಟ್ನರ್ಸ್, ಯಾವುದೇ ಒಬ್ಬ ಪಾರ್ಟ್ನರ್ ಡೈಡ್ ಆದ್ರೆ ಅಥವಾ ಅವನು ಸಾಲಗಾರನಾಗ್ಬಿಟ್ರೆ, ಅವನೆಲ್ಲ ಆಸ್ತಿನೂ ಹೋಗ್ಬಿಟ್ರೆ, ಈ ಸಿಚುಯೇಷನ್ಸ್ ಅಲ್ಲಿ ಏನಾಗುತ್ತೆ, ಪಾರ್ಟ್ನರ್ಶಿಪ್ ಫರ್ಮ್ಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಫರ್ಮ್ ಅನ್ನ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಪಾರ್ಟ್ನರ್ಸ್ ಎಲ್ಲ ಸೇರಿಬಿಟ್ಟು ಏನ್ ಮಾಡ್ತಾರೆ, ದೇ ಡಿಸಾಲ್ಯೂಷನ್ ಆಫ್ ದಿ ಫರ್ಮ್ ಅಂತ ಹೇಳಿದ್ರೆ ಅವರು ಸ್ಟಾಪ್ ಮಾಡ್ಲಿಕ್ಕೆ, ತಮ್ಮ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇದನ್ನ ಏನಂತ ಕರೀತಾರೆ, ಡಿಸಾಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಇನ್ ಅದರ್ ವರ್ಡ್ಸ್, ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಪಾರ್ಟ್ನರ್ಶಿಪ್ ಅಂಡ್ ಪಾರ್ಟ್ನರ್ ಡು ನಾಟ್ ಕಂಟಿನ್ಯೂ ದಿ ಫರ್ಮ್ ಈಸ್ ಕಾಲ್ಡ್ ಡಿಸಾಲ್ಯೂಷನ್ ಆಫ್ ದಿ ಫರ್ಮ್ ಅಲ್ವಾ. ಕಂಪ್ಲೀಟ್ ಬ್ರೇಕ್ ಡೌನ್, ಫುಲ್ ಕ್ಲೋಸ್ ಆಗ್ಬಿಡತ್ತೆ. ಅಲ್ಲಿ ಯಾವುದೇ ತರ ಆಸ್ತಿಗಳನ್ನು ಇಟ್ಕೊಳ್ಳೋದಿಲ್ಲ, ಯಾವುದೇ ತರ ಲಯಬಿಲಿಟೀಸ್ ಅನ್ನು ಇಟ್ಕೊಳ್ಳೋದಿಲ್ಲ, ಎಲ್ಲನೂ ಕೂಡ ಬಿಲ್ಡಿಂಗ್ ಸಹ ಇಟ್ಕೊಳ್ಳೋದಿಲ್ಲ, ಎಲ್ಲನೂ ಕೂಡ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇದನ್ನೇ ಕಂಪ್ಲೀಟ್ ಬ್ರೇಕ್ ಡೌನ್ ಅಥವಾ ಬ್ರೇಕ್ ಡೌನ್ ಅಂತ ಹೇಳಿ ಕರೀತಾರೆ. ಸೊ ಕಂಪ್ಲೀಟ್ ಆಗಿ ಪಾರ್ಟ್ನರ್ಶಿಪ್ ಫರ್ಮ್ ಏನಾಗುತ್ತೆ, ಬ್ರೇಕ್ ಡೌನ್ ಆಗ್ಬಿಟ್ರೆ ಅದನ್ನ ಏನಂತ ಕರೀತಾರೆ, ನಾವು ಡಿಸಲ್ಯೂಷನ್ ಆಫ್ ದಿ ಫರ್ಮ್ ಅಂತ ಹೇಳ್ಬಿಟ್ಟು ಕರೆದಿರ್ತೀವಿ. ನೆಕ್ಸ್ಟ್, ರೀಸನ್ಸ್ ಫಾರ್ ಡಿಸಲ್ಯೂಷನ್. ಓಕೆ, ಯಾವ ರೀಸನ್ ಇರುತ್ತೆ, ಕಾರಣ ಏನು, ನಮ್ಮ ಕಂಪನಿ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಫರ್ಮ್ ಕ್ಲೋಸ್ ಆಗಬೇಕು ಅಂತ ಹೇಳಿದ್ರೆ ರೀಸನ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್, ಡೆತ್ ಆಫ್ ಪಾರ್ಟ್ನರ್. ಯಾವುದೇ ಒಬ್ಬ ಪಾರ್ಟ್ನರ್ ಡೆತ್ ಆಗ್ಬಿಟ್ರೆ ಅಲ್ವಾ, ತೀರೋಗ್ಬಿಟ್ರೆ ಏನ್ ಮಾಡ್ತಾರೆ, ಆವಾಗ ಕ್ಲೋಸ್ ಮಾಡುವಂತ ಸಿಚುಯೇಷನ್ಸ್ ಬರುತ್ತೆ. ಸೆಕೆಂಡ್ ಒನ್, ಆಬ್ಜೆಕ್ಟ್ ಆಫ್ ದಿ ಫರ್ಮ್ ಕಂಪ್ಲೀಟ್ ಅಲ್ವಾ, ಕಂಪ್ಲೀಟ್ ಆಗಿಬಿಡುತ್ತೆ. ನಾವು ಯಾವ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರ್ತೀವೋ, ಮ್ಯಾಕ್ಸಿಮಮ್ ಒಂದು 8 crore ಪ್ರಾಫಿಟ್ ಮಾಡಿದ್ರೆ ಸಾಕು, ಆಮೇಲೆ ಕ್ಲೋಸ್ ಮಾಡಿಬಿಡೋಣ ಅಂತ ಪಾರ್ಟ್ನರ್ಸ್ ಏನ್ ಮಾಡ್ಕೊಂಡಿರ್ತಾರೆ, ಸೊ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ ಅಲ್ವಾ. ಸೊ ನಮ್ದೇನಾಯ್ತು, ಇವಾಗ 8 lakh ಕಂಪ್ಲೀಟ್ ಆಯ್ತು, 8 crore ಬಂದ್ಬಿಡ್ತು ನಮ್ಗೆ. ಅವಾಗ ಏನ್ ಮಾಡ್ತೀವಿ ನಾವು, ನಮ್ಮ ಆಬ್ಜೆಕ್ಟ್ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬಿಟ್ಟು ಫರ್ಮ್ ಅನ್ನ ಕ್ಲೋಸ್ ಮಾಡ್ತಾರೆ. ಸೊ ನೆಕ್ಸ್ಟ್, ಥರ್ಡ್ ಒನ್, ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್. ಯಾವುದೇ ಒಬ್ಬ ಪಾರ್ಟ್ನರ್ ಇನ್ಸಾಲ್ವೆನ್ಸಿ ಆಗ್ಬಿಟ್ರೆ, ಅವನ ಆಸ್ತಿ ಏನಾಗ್ಬಿಟ್ರೆ, ಅವನ ಹೊಣೆಗಾರಿಕೆಗಿಂತ ಜಾಸ್ತಿ ಆಗ್ಬಿಟ್ರೆ, ಅವನ ಅಸೆಟ್ ಅವನ ಲಯಬಿಲಿಟಿನೇ ಜಾಸ್ತಿ ಆಗ್ಬಿಟ್ರೆ, ಅಸೆಟ್ಗಿಂತ ಲಯಬಿಲಿಟಿನೇ ಜಾಸ್ತಿ ಆಗ್ಬಿಟ್ರೆ ಏನು ಆಗ್ತಾರೆ, ಇನ್ಸಾಲ್ವೆನ್ಸಿ ಆಗ್ಬಿಡ್ತಾರೆ. ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಡಿಸಾಲ್ಯೂಷನ್ ಆಫ್ ದಿ ಫರ್ಮ್, ಡಿಸಾಲ್ಯೂಷನ್ ಮಾಡ್ತೀವಿ ಈ ಫರ್ಮ್ ಅನ್ನ. ನೆಕ್ಸ್ಟ್, ಬೈ ಕೋರ್ಟ್ ಆರ್ಡರ್. ಕೋರ್ಟ್ ಕೆಲವೊಂದ್ಸಲ ಆರ್ಡರ್ ಮಾಡುತ್ತೆ, ಕೆಲವೊಂದು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ಬಿಟ್ರೆ ಅವ್ರೇನ್ ಹೇಳ್ತಾರೆ, ಆರ್ಡರ್ ಮಾಡ್ತಾರೆ. ಕೋರ್ಟ್ ಏನಂತ ಆರ್ಡರ್ ಮಾಡ್ತಾರೆ, ನಿಮ್ಮ ಆಕ್ಟಿವಿಟೀಸ್ ಇಲ್ಲಿಗಲ್ ಆಗಿದೆ, ನೀವು ಸಡನ್ ಆಗಿ ಈಗಲೇ ಏನ್ ಮಾಡಬೇಕು, ನೀವು ನಿಮ್ಮ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಬೇಕು. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಡಿಸಲ್ಯೂಷನ್ ಆಫ್ ದಿ ಫರ್ಮ್ ಅನ್ನ ಡಿಸಲ್ಯೂಷನ್ ಕ್ಲೋಸ್ ಮಾಡ್ತಾರೆ. ನಮ್ಮ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಬೇಕಾಗತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಮ್ಯೂಚುವಲ್ ಅಗ್ರಿಮೆಂಟ್ ಅಲ್ವಾ, ಮ್ಯೂಚುವಲ್ ಅಗ್ರಿಮೆಂಟ್. ಓಕೆ, ಪಾರ್ಟ್ನರ್ಸ್ ಏನ್ ಮಾಡ್ತಾರೆ,
ಸೊ ಮ್ಯೂಚುವಲ್ ಅಗ್ರಿಮೆಂಟ್ ಇಂದ ಸ್ವತಃ ತಾವೇ ಸಾಕು ನಾವು ಬಿಸ್ನೆಸ್ ಅನ್ನ ರನ್ ಮಾಡಿದ್ದು ಸಾಕು ಅಂತ ಹೇಳಿಬಿಟ್ಟು ಮ್ಯೂಚುವಲ್ ಅಗ್ರಿಮೆಂಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಕ್ಲೋಸ್ ಮಾಡಬಹುದು. ನೆಕ್ಸ್ಟ್ ಒನ್ ಅನ್ಅವಾಯ್ಡೇಬಲ್ ಕಂಟಿನ್ಯೂಸ್ ಲಾಸ್. ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾ ಇದೆ, ಅನ್ಅವಾಯ್ಡೇಬಲ್ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಯರ್ಲಿ ಜಾಸ್ತಿನೇ ಆಗ್ತಾ ಇದೆ ಲಾಸ್. ಆ ಟೈಮಲ್ಲಿ ಏನ್ ಮಾಡಬಹುದು, ಡಿಸಲ್ಯೂಷನ್ ಆಫ್ ದಿ ಫರ್ಮ್ ಅನ್ನ ಕ್ಲೋಸ್ ಮಾಡಬಹುದು. These are all the reason for dissolution of the firm. First one, death of partner. Second one, object of the firm complete. Next, third one, insolvency of partner. And fourth one, by court order. And fifth one, mutual agreement. And sixth one, unavoidable continuous loss. Okay, next topic, settlement of account. Okay, ನಾವು ಇವಾಗ ಏನು ಮಾಡ್ತೀವಿ, ತೀರ್ಮಾನ ಮಾಡಿದ್ವಿ ಕ್ಲೋಸ್ ಮಾಡಬೇಕು, ಡಿಸಲ್ಯೂಷನ್ ಮಾಡಬೇಕು. ನಮ್ಮ ಫರ್ಮ್ ಅನ್ನ ಪಾರ್ಟ್ನರ್ಸ್ ಎಲ್ಲ ಸೇರಿಬಿಟ್ಟು ಏನು ಮಾಡಿದ್ವಿ, ತೀರ್ಮಾನ ಮಾಡಿದ್ವಿ, ಡಿಸೈಡ್ ಮಾಡಿದ್ವಿ. ನಾವು ವಿ ಕ್ಲೋಸ್ ಅವರ್ ಬಿಸ್ನೆಸ್. ನಾವೇನು ಮಾಡಬೇಕು, ಇವಾಗ ನಮ್ಮ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಾಗಾದ್ರೆ ಡಿಸೈಡ್ ಮಾಡಿದ ತಕ್ಷಣ ನಾವು ಏನೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಸೆಟಲ್ಮೆಂಟ್ ಆಫ್ ಅಕೌಂಟ್ ಅನ್ನ ಸೆಟಲ್ಮೆಂಟ್ ಮಾಡಬೇಕು. ಅದೇನು ಹೇಳುತ್ತೆ ನೋಡಿ, ವೆನ್ ದಿ ಫರ್ಮ್ ಗೋಸ್ ಟು ಡಿಸಲ್ಯೂಷನ್ ಇಟ್ ಹ್ಯಾಸ್ ಟು ರಿಯಲೈಸ್ its assets and amount so received to be applied in settlement of debt in the following order. ಅಲ್ವಾ? ಸೊ ಏನು ಮಾಡ್ತೀವಿ, ನಾವು ಡಿಸಲ್ಯೂಷನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಏನು ಮಾಡಬೇಕಾಗತ್ತೆ, ನಮ್ಮ ಎಲ್ಲ ಅಸೆಟ್ಸ್ಗಳನ್ನು, ನಮ್ಮ ಕಂಪನಿಯ, ನಮ್ಮ ಬಿಸ್ನೆಸ್ನ ಎಲ್ಲ ಅಸೆಟ್ಸ್ಗಳನ್ನು ಏನು ಮಾಡಬೇಕು, ರಿಯಲೈಸ್ ಮಾಡಬೇಕು, ಸೇಲ್ ಮಾಡಬೇಕು ಅಲ್ವಾ? ಸೇಲ್ ಮಾಡಿ ಬಂದಂಥ ಅಸೆಟ್ಟನ್ನು ಸೇಲ್ ಮಾಡಿ ಬಂದಂಥ ಅಮೌಂಟ್ ಸೊ ರಿಸೀವ್ಡ್ ಅಲ್ವಾ? ಸೊ ರಿಸೀವ್ ಟು ಬಿ ಅಪ್ಲೈಡ್ ಇನ್ ದಿ ಸೆಟಲ್ಮೆಂಟ್ ಆಫ್ ಡೆಪ್ಟ್ ಇನ್ ದಿ ಫಾಲೋವಿಂಗ್ ಆರ್ಡರ್. ಏನು ಮಾಡಬೇಕಾಗತ್ತೆ, ಸೊ ಡೆಪ್ಟ್ ಮೀನ್ಸ್ ಸಾಲ ತಗೊಂಡಿರ್ತೀವಿ ಅಲ್ವಾ? ಸೊ ನಮ್ಮ ಕಂಪನಿ ಮೇಲೆ ಏನಿರುತ್ತೆ, ಲೋನ್ಸ್ ಇರುತ್ತೆ. ಕೆಲವೊಬ್ಬರು ಹತ್ರ ಸಾಲ ತಗೊಂಡಿದೀವಿ, ಇನ್ಸ್ಟಿಟ್ಯೂಷನ್ಸ್ ಹತ್ರ ಸಾಲ ತಗೊಂಡಿರ್ತೀವಿ. ಅವರಿಗೆಲ್ಲ ಏನು ಮಾಡಬೇಕಾಗತ್ತೆ, ಅವ್ರ ಹಣವನ್ನ ರಿಟರ್ನ್ ಮಾಡಬೇಕಾಗತ್ತೆ, ಡೆಪ್ಟ್ ಅನ್ನ ರಿಟರ್ನ್ ಮಾಡಬೇಕಾಗತ್ತೆ. ಹಾಗಾದ್ರೆ ಹೇಗೆ ರಿಟರ್ನ್ ಮಾಡಬೇಕು ಅಂತ ನೋಡ್ತಾ ಹೋಗಿ. ಅಲ್ವಾ, ಫಸ್ಟ್ಲಿ ಇನ್ ಪೇಯಿಂಗ್ ಔಟ್ಸೈಡ್ ಡೆಪ್ಟ್ ಅಲ್ವಾ? ನಾವು ಫಸ್ಟ್ ಕ್ಲೋಸ್ ಆದ ತಕ್ಷಣ ಅಸೆಟ್ಸ್ ಸೋಲ್ಡ್ ಮಾಡ್ತೀವಿ, ಬಂದಂತ ಹಣವನ್ನ ಫಸ್ಟ್ ಏನ್ ಮಾಡಬೇಕಾಗತ್ತೆ, ಫಸ್ಟ್ಲಿ ಇನ್ ಪೇಯಿಂಗ್ ಔಟ್ಸೈಡ್ ಡೆಪ್ಟ್ ಅನ್ನ ಫಸ್ಟ್ ಆಗಿ ಪೇ ಮಾಡಬೇಕಾಗತ್ತೆ. ಹಾಗಾದ್ರೆ ಔಟ್ಸೈಡ್ ಡೆಪ್ಟ್ ಅಂತ ಹೇಳಿದ್ರೆ ಹೊರಗಡೆ ಅವರಿಂದ ಸಾಲ ತಗೊಂಡಿರ್ತೀವಲ್ವಾ, ಸೊ ಅವರಿಗೆ ಫಸ್ಟ್ ಏನ್ ಮಾಡಬೇಕಾಗತ್ತೆ, ನಾವು ಪೇ ಮಾಡಬೇಕಾಗತ್ತೆ. ಫಸ್ಟ್ ಯಾರು ಇರ್ತಾರೆ ಔಟ್ಸೈಡ್ ಯಾರ ಹತ್ರ ಇಂದ ತಗೊಂಡಿರ್ತೀವಿ ಅಂತ ಹೇಳಿದ್ರೆ, ಕ್ರೆಡಿಟರ್ಸ್ ಇಂದ ತಗೊಂಡಿರ್ತೀವಿ, ಬಿಲ್ಸ್ ಪೇಬಲ್ ಇಂದ ತಗೊಂಡಿರ್ತೀವಿ, ಬ್ಯಾಂಕ್ಸ್ ಇಂದ ಲೋನ್ ಅನ್ನ ತಗೊಂಡಿರ್ತೀವಿ. ಇವರೆಲ್ಲ ಏನಾಗುತ್ತೆ, ಔಟ್ಸೈಡ್ ಡೆಪ್ಟ್ ಆಗಿರ್ತಾರೆ. ಇವರ ಹಣವನ್ನ ಫಸ್ಟ್ ಕ್ಲಿಯರ್ ಮಾಡಬೇಕು. ಓಕೆ. ಸೆಕೆಂಡ್ಲಿ, ಇನ್ ಪೇಯಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸ್ ಟೇಕನ್ ಫ್ರಮ್ ಪಾರ್ಟ್ನರ್ಸ್. ನಮ್ಮ ಪಾರ್ಟ್ನರ್ಸ್ ಇರ್ತಾರೆ, ಅವರಿಂದ ಕೆಲವೊಂದ್ಸಲ ಲೋನ್ಸ್ ಅನ್ನ ತಗೊಂಡು ನಮ್ಮಲ್ಲೇ ನಾವೇನ್ ಮಾಡ್ತೀವಿ, ಕೆಲವೊಂದ್ಸಲ ಶಾರ್ಟೇಜ್ ಇದ್ದಾವಾಗ, ಫಂಡ್ ಶಾರ್ಟೇಜ್ ಇದ್ದಾಗ ಒಬ್ಬ ಪಾರ್ಟ್ನರ್ ಇಂದ ಲೋನ್ ಅನ್ನ ತಗೊಂಡಿರ್ತೀವಿ ಅಥವಾ ಅಡ್ವಾನ್ಸ್ ಅನ್ನ ತಗೊಂಡಿರ್ತೀವಿ. ಅವರ ಅಡ್ವಾನ್ಸ್ ಅಥವಾ ಲೋನ್ಸ್ ಅನ್ನ ಸೆಕೆಂಡ್ಲಿ ಆಗಿ ಕೊಡಬೇಕಾಗತ್ತೆ. ಬಂದಂತ ಸೆಟ್ ಸೇಲ್ ಮಾಡಿದಂತ ಸೆಟ್ ಇಂದ ಬಂದಂತ ಹಣದಿಂದ ಫಸ್ಟ್ ಏನ್ ಮಾಡ್ತೀವಿ, ಔಟ್ಸೈಡ್ ಡೆಪ್ಟ್ಗೆ ಕೊಡ್ತೀವಿ. ಸೆಕೆಂಡ್ಲಿ ಏನ್ ಮಾಡ್ತಾರೆ, ಪೇಯಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸ್ ಟೇಕನ್ ಫ್ರಮ್ ದಿ ಪಾರ್ಟ್ನರ್ ಇಂದ ತಗೊಂಡಂತ ಹಣದಿಂದ ಅವರಿಗೆ ಏನ್ ಮಾಡ್ತೀವಿ, ನಾವು ಇವಾಗ ಸೆಕೆಂಡ್ಲಿ ಆಗಿ ಬಂದಂತ ಹಣವನ್ನ ರಿಟರ್ನ್ ಮಾಡ್ತೀವಿ. ಸೊ ಥರ್ಡ್ಲಿ, ಇನ್ ಪೇಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ವಾ? ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಕ್ಯಾಪಿಟಲ್ ಹಣ ಹಾಕಿರ್ತಾರೆ. ಸೊ ABCD ಇವರು ಪಾರ್ಟ್ನರ್ಸ್ ಅಂತ ಹೇಳ್ತಿದ್ದು ಇಟ್ಕೊಂಡ್ರೆ, ಸೊ ಇವ್ರು ಏನ್ ಮಾಡಿರ್ತಾರೆ, ಸಮ್ ಕ್ಯಾಪಿಟಲ್ಸ್ ಅನ್ನ ಹಾಕಿರ್ತಾರೆ ಬಿಸ್ನೆಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅಲ್ವಾ? ಸೊ ಅವರ ಹಣವನ್ನ ಏನ್ ಮಾಡ್ಬೇಕಾಗತ್ತೆ, ರಿಟರ್ನ್ ಮಾಡ್ಬೇಕಾಗತ್ತೆ. ಥರ್ಡ್ಲಿ, ಇನ್ ಪೇಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಎಷ್ಟು ಅಮೌಂಟ್ ಅನ್ನ ಹಾಕಿರ್ತಾರೋ ಕ್ಯಾಪಿಟಲ್ ಅನ್ನ ಅಷ್ಟನ್ನ ಥರ್ಡ್ಲಿ ರಿಟರ್ನ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಫೋರ್ತ್, ದಟ್ಸ್ ಲಾಸ್ಟ್ಲಿ ಅಲ್ವಾ? ಲಾಸ್ಟ್ ಆಗಿ ಏನ್ ಮಾಡ್ತಾರೆ, ಲಾಸ್ಟ್ಲಿ ದ ಬ್ಯಾಲೆನ್ಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದಿ ಪಾರ್ಟ್ನರ್ಸ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಬ್ಯಾಲೆನ್ಸ್ ಇರುತ್ತಲ್ವಾ, ಎಲ್ಲ ಕೊಟ್ಟಾಯ್ತು. ಇವಾಗ ಔಟ್ಸೈಡ್ ಡೆಪ್ಟ್ಗೆ ಕೊಟ್ಟಾಯ್ತು, ಪಾರ್ಟ್ನರ್ಸ್ ಲೋನ್ ಅನ್ನ ಪ್ರೊವೈಡ್ ಮಾಡಾಯ್ತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಕೊಟ್ಟಾಯ್ತು. ಲಾಸ್ಟ್ ಮತ್ತು ಬ್ಯಾಲೆನ್ಸ್ ಇದ್ರೆ ಅದನ್ನ ಏನ್ ಮಾಡ್ತಾರೆ, ಸೊ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ಕೋತಾರೆ. ಯಾವ ರೇಷಿಯೋದಲ್ಲಿ,
ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫಸ್ಟ್ ಅಗ್ರಿಮೆಂಟ್ ಮಾಡಿಟ್ಕೊಂಡಿರ್ತಾರೆ. ನಾವು ಇಷ್ಟೇ ರೇಷಿಯೋದಲ್ಲಿ ಶೇರ್ ಮಾಡ್ಕೋಬೇಕು ನಮ್ಮ ಪ್ರಾಫಿಟ್ ಅನ್ನ ಅಂತ ಹೇಳ್ಬಿಟ್ಟು ಆ ರೇಷಿಯೋದಲ್ಲಿ ಏನ್ ಮಾಡ್ತಾರೆ, ನಾವು ಇವಾಗ ಪಾರ್ಟ್ನರ್ಸ್ಗೆ ಉಳಿದಂತ ಹಣವನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತಾರೆ. ದಟ್ಸ್ ಲಾಸ್ಟ್ ಸ್ಟೆಪ್. ಓಕೆ, ನೆಕ್ಸ್ಟ್ ಅಕೌಂಟಿಂಗ್ ಪ್ರೊಸೀಜರ್ಸ್ ಆನ್ ಡಿಸಾಲ್ಯೂಷನ್. ನಾವು ಡಿಸಾಲ್ಯೂಷನ್ ಮಾಡ್ತಾ ಇದ್ದೀವಿ ಅಂತ ತಕ್ಷಣ ಏನ್ ಮಾಡ್ತೀವಿ, ಕೆಲವೊಂದು ಅಕೌಂಟಿಂಗ್ ನ ಪ್ರೊಸೀಜರ್ಸ್ ಇರುತ್ತೆ. ಅದನ್ನ ಯಾವ ರೀತಿ ಇರುತ್ತೆ, ಏನಂತಾರೆ ಅಂತ ಹೇಳಿದ್ರೆ, ವೆನ್ ದಿ ಫರ್ಮ್ ಈಸ್ ಡಿಸಾಲ್ವ್ಡ್ ಆಲ್ ದಿ ಪಾರ್ಟ್ನರ್ ಲೂಸ್ their ರಿಲೇಷನ್ ವಿತ್ ದಿ ಫರ್ಮ್ and its business comes to an end. Therefore, all assets and liabilities accounts are to be closed. Assets are to be realized, liabilities are to be paid off, and partners capital account are to be closed. ಅಲ್ವಾ? ಸೊ ಇವಾಗ ಏನಾಗುತ್ತೆ, when the firm dissolved, all the partner lose their relationship with the firm. ಯಾವಾಗ ಪಾರ್ಟ್ನರ್ಶಿಪ್ ಕ್ಲೋಸ್ ಆಗುತ್ತೋ ಅವಾಗ ಏನಾಗುತ್ತೆ, ಎಲ್ಲರೂ ಕೂಡ ತಮ್ಮ ರಿಲೇಶನ್ಶಿಪ್ ಅನ್ನ ಕಳೆದುಕೊಳ್ತಾರೆ. ಫರ್ಮ್ ಜೊತೆ ಇರುವಂತ ಎಲ್ಲ ರಿಲೇಶನ್ಶಿಪ್ ಅನ್ನು ಕೂಡ ಕಳೆದುಕೊಳ್ತಾರೆ. ಇಟ್ಸ್ ಬಿಸ್ನೆಸ್ ಕಮ್ಸ್ ಟು ಎನ್ ಎಂಡ್. ಅವಾಗ ಬಿಸ್ನೆಸ್ ಏನಾಗುತ್ತೆ, ಎಂಡ್ಗೆ ಬಂದು ನಿಂತ್ಕೊಳ್ಳುತ್ತೆ. therefore all the assets and liabilities accounts are to be closed. ಎಲ್ಲ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅಕೌಂಟ್ಸ್ ಕ್ಲೋಸ್ ಆಗುತ್ತೆ. ಅಸೆಟ್ಸ್ ಆರ್ ಟು ಬಿ ರಿಯಲೈಸ್ಡ್, ಸೇಲ್ ಆಗುತ್ತೆ. ಲಯಬಿಲಿಟೀಸ್ ಆರ್ ಟು ಬಿ ಪೇಡ್ ಆಫ್, ಲಯಬಿಲಿಟೀಸ್ ಎಲ್ಲಾನು ಕೂಡ ಪೇಡ್ ಆಗುತ್ತೆ. ಕ್ಯಾಪಿಟಲ್ಸ್ ಅಕೌಂಟ್ ಆರ್ ಟು ಬಿ ಕ್ಲೋಸ್ಡ್, ಎಲ್ಲರ ಕ್ಯಾಪಿಟಲ್ ಅಕೌಂಟ್ಸ್ ಕೂಡ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್, ಫಾರ್ ದಿಸ್ ಪರ್ಪಸ್ ಫಾಲೋವಿಂಗ್ ಅಕೌಂಟ್ಸ್ ಆರ್ ಟು ಬಿ ಓಪನ್ಡ್ ಅಂಡ್ ಕ್ಲೋಸ್. ಅಲ್ವಾ? ಸೊ ನೆಕ್ಸ್ಟ್ ಲಾಸ್ಟ್ ಡಿಸಾಲ್ವ್ ಆಗಿದೆ ಅಂತ ತಿಳಿದ ತಕ್ಷಣ ಏನ್ ಮಾಡ್ತಾರೆ, ಆಗ್ತಾ ಇದೆ ಅಂತ ತಿಳಿದ ತಕ್ಷಣ ಕೆಲವೊಂದು ಅಕೌಂಟ್ಸ್ ಅನ್ನ ಮಾಡ್ತಾರೆ. ಲಾಸ್ಟ್ ಆಗಿ ಕೆಲವೊಂದು ಅಕೌಂಟ್ಸ್ ಅನ್ನ ಮಾಡ್ತಾರೆ. ಸೊ ಈ ಅಕೌಂಟ್ಸ್ ಓಪನ್ ಆಗುತ್ತೆ ಮತ್ತು ಅದೇ ತಕ್ಷಣ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಸೊ ಯಾವ ಅಕೌಂಟ್ಸ್, ರಿಯಲೈಸೇಷನ್ ಅಕೌಂಟ್ಸ್ ಅನ್ನ ಮಾಡ್ತಾರೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅನ್ನ ಮಾಡ್ತಾರೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಇವೆಲ್ಲವನ್ನ ನಾವು ಏನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರೊಸೀಜರ್ಸ್ ಅನ್ನ ತಿಳ್ಕೊಂಡು ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.